ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ನಾಮರೆ ಕೇಳಿಸದೆ ಈ ದಿನ ನಾಮರೆ ಕೇಳಿಸದೆ ಮಾಧವ ನಿನ್ನ ನಾಮಾಮೃತವ ಮಾಧವ ನಿನ್ನ ನಾಮಾಮೃತವ ಅನುದಿನ ಬಾಳ್ವೆವೋ ದೇವಾದಿದೇವ ಅನುದಿನ ಬಾಳ್ವೆವೋ ದೇವಾದಿದೇವ ಎಂದಿಗೆ ನಿನ್ನಯ ದರ್ಶನ ಮಾಡ್ವೆವ ಎಂದಿಗೆ ನಿನ್ನಯ ದರ್ಶನ ಮಾಡ್ವೆವ ನಿನಗಾಗಿ ನಾನು ಓಡೋಡಿ ಬಂದೆ ನಿನಗಾಗಿ ನಾವು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ನಾಮರೆ ಕೇಳಿಸದೆ ಈ ದಿನ ನಾಮರೆ ಕೇಳಿಸದೆ ಹೇ ಮಾಧವ ಶ್ರೀಕೃಷ್ಣ ಪರಮಾತ್ಮನು ಮಲಗಿರುವನು. ಏನಿ ಭವ್ಯ ಭವನದ ಶೃಂಗಾರ ವೈಭವ, ಏನಿ ಭವನದ ಕಲಾಕೃತಿ ಎಂದೂ ಇಲ್ಲದ ಚಿತ್ರ ವಿಚಿತ್ರಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದ ಕಂಗೊಳಿಸುತ್ತಿರುವುದಲ್ಲ ಮಾಧವನ ಭವನ. ಎತ್ತ ನೋಡಿದ ರತ್ನ ಮುತ್ತು ರತ್ನಗಳನ್ನಿಟ್ಟು ಕೆತ್ತಲ್ಪಟ್ಟಿರುವ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಭಾವ ಪರವಶನಾದೆ, ಭಾವ ಪರವಶನಾದೆ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ. ನವಿಲು
ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗ ಹೇಗೆ ತಳತಳಿಸುತ್ತಿವೆ. ದೇವಲೋಕಾದಿ ಲೋಕ ಬೆರಗಿ ದರಗಿಳಿದಂತಿದೆ, ದೇವಲೋಕಾದಿ ಲೋಕ ಬೆರಗಿ ದರಗಿಳಿದಂತಿದೆ. ಎನಿತು ಹೀ ಕ್ರಿಸ್ತನ ದರ್ಪದ ಸಿರಿತನ, ಎನಿತು ಹೇ ಕ್ರಿಸ್ತನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ, ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವ, ಅರೆಬೆತ್ತಲೆ ಶರೀರ ತೋರುತ್ತಿರುವ ವಾರಾಂಗಣೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ. ಅಯ್ಯಾರೇ ಮಿಂಚಿನಂತೆ ಒಳೆಯುವ ನಯನಗಳು, ಸಂಪಿಗೆಯಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಇವಳದಂತಹ ಅದರಗಳು, ಬಳ್ಳಿಯಂತೆ ಬಳುಕಾಡುವ ನಡುವು. ಇವರು ನಮ್ಮೇ ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಂದ್ರೇಶ್ವರ. ಅಪ್ಪ ಹಳೆ ಗೌರವ ಗೌರವೇ ಹಳೆ ಅಖಿಲ ಸಾಮ್ರಾಜ್ಯ ಚಂದ್ರೇಶ್ವರ. ಅಪ್ಪ ಅಖಿಲ ಸಾಮ್ರಾಜ್ಯ ಚಂದ್ರೇಶ್ವರ. ಹಳೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ.
ರಣರಂಗದಾದೀನ ಪ್ರಚಂಡ ಗೌರವ ರಣರಂಗದಾದೀನ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುನಂದನ ಕರದೊಳು ಗದೆಯಂ ಪಿಡಿದ ತೀರ ಶರೀರವು ಮಾಡಿಸಿದ ಹುಲಿಯಾಕಾರ ಕರದೊಳು ಗದೆಯಂ ಪಿಡಿದ ತೀರ ಶರೀರವು ಮಾಡಿಸಿದ ಹುಲಿಯಾಕಾರ ಕೊಡಿ ಮೀಸೆಯಾದೊರೆ ಈ ಸರದಾರ ಹಳೆ ಹೇ ಬಾಪು ಕೊಡಿ ಮೀಸೆಯಾದೊರೆ ಈ ಸರದಾರ ಕೊಡಿ ಮೀಸೆಯಾದೊರೆ ಈ ಸರದಾರ ನಡೆಯುವ ಭಂಗಿಯೋ ಬಹು ಗಂಭೀರ ನಡೆಯುವ ಭಂಗಿಯೋ ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಹಳೆ ಹೇ ಬಾಪು ಗುರುನಂದನ ಹೇ, ನನಗೇನು ಮತಿಭ್ರಮಣೆ ಅಥವಾ ಕನಸೆ ಇದೆಲ್ಲವೂ ಕೃಷ್ಣನ ಮಾಯಾಜಾಲ. ಕೃಷ್ಣ ನಿನ್ನ ಮಾಯಾಜಾಲವ ಕಂಡು ಹೆಚ್ಚು ಬೆರಗಾಗುವನಲ್ಲ ಈ ಚಲದಂಕಮಲ್ಲ ಕೌರವೇಶ್ವರ. ಅವಕಂಡ ಭೂಮಂಡಲಾಧಿಪ ಮಣಿಮುಕುಟ ವಿಭ್ರಮದಿಂದ ನಿರಂತರವಾದ ಪುರಸ್ಕೃತನಾಗಿ ಹರಿವೀರ ಚಂಡ ನಿರ್ಮೂಲನ ಧೋರ್ದಂಡ ಬಲಪಂಡಿತನಾಗಿ ದಿಗ್ದಿಗಂತಿ ಯಶೋಭಿತ ಕ್ಷಾತ್ರವ ಭಯಂಕರ ಗುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರವರ್ತಿಯಾದ ನನ್ನ ಅರಮನೆಗಿಂತಲೂ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಕೂಡದು ಇರ ಸಾತ್ವಿಕಿ ಸಾತ್ವಿಕಿ ಕೃಷ್ಣನಲ್ಲಿ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಮಲಗಿರುವನು. ಮಲಗಿರುವನು ಕೃಷ್ಣನ್. ಏನು ಆಡಂಬರ! ವಸಂತ ಕುಸುಮಾಗ್ರಣಿತ ಕುಸುಮಕರ ಸುಗಂಧ ಸುವಾಸನೆಯ ಪರಿಮಳದ ಕಂಪಿನಿಂದ ಕಂಗೊಳಿಸುತ್ತಿರುವ ದ್ವಾರಕಾ ನಗರದ ಹರಸು ನಂದಗೋಪಾಲನು ಹಗಲು ನಿದ್ರೆಯಲ್ಲಿ ಮಗ್ನನಾಗಿರುವ ರಹಸ್ಯಕ್ಕೆ ಏನೋ ಒಂದು ಕಾರಣವಿರಲೇಬೇಕು, ಅಲ್ಲವೇ ಸಾತ್ವಿಕಿ? ಹಾಗೆ ತೋರುವುದು. ಸಾತ್ವಿಕಿ, ನಿನ್ನಲ್ಲೊಂದು ಮಾತಿದೆ. ಏನದು? ಇಂದಿನಿಂದ ಕುರುಪಾಂಡವರ ಭೀಕರ ಸಂಗ್ರಾಮ ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕು. ದುರ್ಯೋಧನ, ನಾ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನ ಎಲ್ಲಿರುವರು, ನಾವು ಸಹ ಅಲ್ಲೇ ಇರುವರು. ಸಂದೇಹವೇನಿದೆ ಬಿಡು ಸಾತ್ವಿಕಿ. ನಿರಾಶೆಯನ್ನು ನಿದ್ರೆ ಮುಗಿದ ಬಳಿಕ
ಕಪಟ ನಾಟಕ ಸೂತ್ರಧಾರಿಯ ಕಣ್ಸನ್ನೆಯ ಚತುರತೆಯ ರಹಸ್ಯ ಎಂತಾದರೂ ಚಿಂತೆ ಇಲ್ಲ. ಒಣತೊಟ್ಟ ಸಂದರ್ಭವಾದ್ದರಿಂದ ಶುದ್ಧತಾ ಮತಗುಣ ಎಂತಾದರೂ ಚಿಂತೆ ಇಲ್ಲ. ಎಂತಿದ್ದರೂ ಹೇಗಿದ್ದರೂ ಯಾದವರೊಡನೆ ಮಾಧವನು ನಮ್ಮ ಪಕ್ಷ. ಶತ್ರುಬಲ ಧಿಕ್ಕರಿಸಬಲ್ಲ ಗುರುಚಕ್ರವರ್ತಿ ಡಾಂಬೀಕರಣ ವರ್ತನೆಯನ್ನು ಖಂಡಿಸದೆ ಬಿಡಲಾರ. ಪಾಶ್ವ ಚಂದ್ರಕುಲ ಚಕ್ರೇಶ್ವರನಾದ ನಾನು ಈ ನಂದಗೋಪಾಲನ ಪದದಡಿ ಅಸಂಭವ ಅಪಮಾನಕರ ಗುರುಕುಲಕ್ಕೆ ಅಗೌರವ ನನಗೆ ಯೋಗ್ಯವಾದ ಪೀಠ ಸದಾ ನಿನ್ನ ಅಭಯಂ ನಿರಂತರ ವಾಸುದೇವಂ ಸದಾ ನಿನ್ನ ಅಭಯಂ ನಿರಂತರ ವಾಸುದೇವಂ ಸದಾ ನಿನ್ನ ಅಭಯಂ ದಿನ ಬಂದು ನಿಗಮಾಗಮತಿ ಬಂದು ನಿಗಮಾಗಮತಿ ಸಗದಿದ ಗುಣಗಣ ಹರಿಸುವ ವರ್ಧನ ಸಗದಿದ ಗುಣಗಣ ಹರಿಸುವ ವರ್ಧನ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರಭಾತ ನಂಬಿದ ಭಕ್ತರ ಅಭಯ ಪ್ರಭಾತ ಇನ್ನು ಜಯನ ಅರವಿಂದ ಜಯನ ಸದಾ ನಿನ್ನ ಅಭಯಂ ನಿರಂತರ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ. ಸತ್ಯಕಿ ನನ್ನ ಪ್ರಾಣಸಕದಲ್ಲಿ ಇನ್ನೆಲ್ಲಿ ನಿನ್ನ ಪ್ರಾಣಸಕ, ನಿನ್ನ ವಿಡಂಬದಿಂದ ಎಲ್ಲವೂ ಹಾಳಾಯಿತು. ಹೇಗೆ ಸರ್ತಕಿ, ಏನಾಯಿತು? ಅದು ನಾನು ಹೇಳಲು ಬಾಯಿಲ್ಲ, ನೀನೇ ನೋಡು, ನಿನ್ಗೆ ತೋರುವುದು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ಈ ದ್ವಾರಕ್ಕೆ ನಿನ್ನ ಆಲಸ್ಯ ಪೌವೃತ್ತಿ ಪರವಾಗಿ ಆ ದುರ್ಯೋಧನನೆಂದು ಶ್ರೀಕೃಷ್ಣ ಸಹಾಯ ಪಡಿವೆನು. ಇದು ಎಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಹೇಗೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠರನು ತನ್ನ 4 ಸಹೋದರರು ಪಾಂಚಾಲೆ ಸಹಿತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ಕೇಳಿ ತಿಳಿದ ಬಳಿಕವೇ ನಾನು ಹೊರಟಿದ್ದು.
ಆದರೆ ನನ್ನ ಸುದಯ ಬಲದಿಂದ ನಿನಗಿಂತ ಮೊದಲೇ ಈ ದ್ವಾರಕೆಯಲ್ಲಿ ದುರ್ಯೋಧನ, ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರೆತೇ ದೊರಕುವುದು. ಫಲಾಫಲಗಳ ವರಪ್ರಸಾದ ಸಂಪೂರ್ಣ ಸದಾವಕಾಶವನ್ನು ಕಲ್ಪಿಸುತ್ತಾದ್ದರಿಂದ ಭರತ ಕಂಡ ಸ್ವತಂತ್ರ ಅಧಿಕಾರ ಕೇವಲ ಬಲವಂತರಿಗೆ ಮಾತ್ರ. ಈಗಿನ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರುಗಳ ಸಹಾಯ ಸಹಕಾರ ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಆದರೂ ಬಾ. ಆದರೆ ಈ ಬಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಮರೆತಿಲ್ಲ ದುರ್ಯೋಧನ, ನೀನು ಮರೆಯಬೇಡ. ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರವನ್ನು ಅಳಿಸಿ ಬೆಳಕಿನಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹೊರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿರುವುದು. ಶಬರಿಗ ಭಯವನಿಟ್ಟ ಪ್ರಭುವೆಯೇಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಜಾಗೃತನಾಗಿ ಜಾಗೃತನಾಗಿ ಎಲ್ಲ ಮೊರೆ ಕೇಳೋ, ಎಲ್ಲ ಮೊರೆ ಕೇಳೋ, ಎಲ್ಲ ಮೊರೆ ಕೇಳೋ. ಕೃಪಾಳು ಓ ಸಿಂಧು ಸಯನ ಸುಂದರವದನ, ಓ ಸಿಂಧು ಸಯನ ಸುಂದರವದನ, ಹಿಗಿಸೋ ಲೋಕದ ಭವ ಬಂಧನ, ಹಿಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಸಯನ ನೀರಾಗುತ್ತದೆ ಯೋಗ ನಿದ್ರೆಯು ಜಾಗೃತನಾಗೋ. ಅಗಗಲ ನಗಗೀಡಾಗುತ್ತದೆ ಯೋಗ ನಿದ್ರೆಯು ಜಾಗೃತನಾಗೋ. ಜಯನ ಕರವದನ, ಹಿಗಿಸೋ ಲೋಕದ ಭವ ಬಂಧನ, ಹಿಗಿಸೋ ಲೋಕದ ಭವ ಬಂಧನ. ಯುಗದ ತರ ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ತರ ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಋಗುಮುನಿ ಧರ್ಪದ ಅಕ್ಷಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಋಗುಮುನಿ ಧರ್ಪದ ಅಕ್ಷಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರವದನ, ಹಿಗಿಸೋ ಲೋಕದ ಭವ ಬಂಧನ, ಹಿಗಿಸೋ ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳ್ಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳ್ಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಗೆ ಅಪಮಾನವ ಸಹಿಸದೆ ಮೊರೆ ಇಡಲು, ಅಂದು ಸಭೆಯೊಳಗೆ ದ್ರೌಪದಿ
ಕಾಯ್ದೆನ್ನೆಂದು ಇನ್ನು ಮೌನವೇ ಜನಾರ್ದನ ಸಿಂಧು ಜಯನ್ನ ಕರವಧನ ಸಿಂಧು ಜಯನ್ನ ಕರವಧನ ಹಿಗಿಸೋ ಲೋಕದ ಭವ ಬಂಧನ ಹಿಗಿಸೋ ಲೋಕದ ಭವ ಬಂಧನ ಸಿಂಧು ಜಯನ್ನ ಸುಂದರವದನ ಕೇಳು ಜನಾರ್ದನ. ಯಾರು? ಧನಂಜಯ, ಯಾವಾಗ ಬಂದ? ಸಮಾಚಾರವೇನು? ನೀವೆಲ್ಲರೂ ಸೌಖ್ಯವೇ? ಛೇಛೆ, ಈ ಚರಣಗಳಡಿಯಲ್ಲಿ ಏಕೆ ಕುಳಿತೇವೆ? ಆ ಪಾರ್ಶ್ವಗಳಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಪವಿತ್ರವಾದ ಸ್ಥಳ, ಅದೇ ಮಹಾಪ್ರಸಾದ. ವಾಸುದೇವ, ಯಾರು? ಕುರುಚಕ್ರೇಶ್ವರ. ಕೌರವೇಶ್ವರ, ಯಾವಾಗ ಬಂದೆ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ಯಾಚಿಸುವಂತಾಯ್ತಲ್ಲ. ಭಾವ, ಭಾಮಾರಮಣ, ಈ ನಿನ್ನ ಹೊಗಳಿಕೆ ಸ್ತೋತ್ರ ಬರೀ ಪಾತ್ರಾಭಿನಯದ ನಾಟಕವೆಂದು ನಾನು ಚೆನ್ನಾಗಿ ಬಲ್ಲೆ. ನಾನು ಬಂದು ಬಹಳ ಹೊತ್ತಾದರೂ ಜಾಗೃತನಾಗದೇ ಇದ್ದು ಈ ನಿನ್ನ ಮಿತ್ರ ಪಾರ್ಥನು ಬಂದೊಡನೆ ಜಾಗೃತನಾಗದೆಯಲ್ಲ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ. ಅದಿರಲಿ, ನೀವೀರ್ಬರು ಏಕಕಾಲಕ್ಕೆ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ. ಕೃಷ್ಣ, ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ ಭರದಿಂ ಸಾಗಿರ್ಪುದೈ. ವಹಿಸುವುದು ನೀ ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ. ಸಂತಸದಿ ಬರುಪುದೈ ಮಾಧವ. ಏನು? ಕುರುಪಾಂಡವರ ಸಂಗ್ರಾಮ? ಕೃಷ್ಣ, ಭೋರ್ಗರವ ಕಾಡಿಚ್ಚದಂತೆ ಕುರು ಪಾಂಡವರ ಸಂಗ್ರಾಮ ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವುದು. ಏನು? ಕುರು ಪಾಂಡವರ ಸಂಗ್ರಾಮ? ಇದೆಂತಹ ದುಡುಕಿನ ನಿರ್ಧಾರ ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ತಿರವಿಲ್ಲದ ಮಾನವ. ಆಸೆಯೇಕೋ ಭರತ ಕಂದ ಪ್ರಳಯದಿಂದ ಲಾಭಯಾರಿಗೋ. ತಾಪ ದೂರಿತ ಬೇಡವೀನದ ಸಮರಸ ಅನುಚಿತ. ಭರತ ಕಂದ ಪ್ರಳಯದಿಂದ ಲಾಭಯಾರಿಗೋ. Rodane do
ದುಬಲಗರ ಕವಿಂದ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ಬಾಳಬೇಡ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ಬಾಳಬೇಡ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವ ಈ ಹಠ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಭಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿಕೊಂಡು ಮಡಿಯುವುದು ಬೇಡ. ನನ್ನ ಮಾತುಗಳನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳ ವಿಚಾರದಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ನಮಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸ ಮುಕುಂದ. ಅರ್ಜುನ, ವಾಸುದೇವ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಕೂಡ ಯಾದವರ ಸಹಾಯವನ್ನು ಯಾಚಿಸಿ ಬಂದಿರುವೆ ಎಂದು ಕಾಣುವುದು. ಬಹುದು ಪರಮಾತ್ಮ. ಇಂತಹ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾಭಾಗ್ಯವನ್ನು ಪಡೆದವನು ನಾನು. ಆದುದರಿಂದ ನೀವು ನನಗೆ ಮೊದಲು ಸಹಾಯ ಮಾಡಲೇಬೇಕು. ಅದು ಸಾಧ್ಯವಿಲ್ಲ ಮುಕುಂದ. ಪಕ್ಷಪಾತ ಅಸಂಭವ. ವಿಶ್ವಕಂಟಕರನ್ನು ಕೊಂದ ಸುದರ್ಶನ ಚಕ್ರಧಾರಿಯ ಶಕ್ತಿ ಸಾಮರ್ಥ್ಯ ಜಗತ್ತಿಗೆ ತೋರ್ಪಡಿಸಲು ಮತ್ತೆ ಸದವಕಾಶ. ನೀನು ವೀರನು, ಮಿಗಿಲಾಗಿ ನ್ಯಾಯಶೀಲನು. ಮೊದಲು ಬಂದವನು ನಾನು. ನಮ್ಮ ಪಕ್ಷವನ್ನು ವಹಿಸಿದರೆ ನೀನು ಧರ್ಮವನ್ನು ಪಾಲಿಸುವಂತಾಗುವುದು ಮುಕುಂದ. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಆದರೆ ನಾನು ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಪಾರ್ಥನು ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದ್ದನ್ನು ಕೇಳುವ ಅಧಿಕಾರ ಆತನಿಗೆ. ಕೃಷ್ಣನು ಎಂತಹ ಕಪಟಿ. ಆಹಾ, ಚಿಂತಿಸಬೇಡಿ, ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಭಾವ ನಿಮಗಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಬೇಕಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನು ಆದ ಈತನಿಂದಾಗುವ ಪ್ರಯೋಜನವಾದರೇನು? ಕೃಷ್ಣ, ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿದೆ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವೇ ನಮ್ಮ ಪಕ್ಷ ವಹಿಸಲೇ. ಭಲೇ ಭಾವ, ಭಲೇ. ನಿನ್ನ ಸಾಹಸಕ್ಕೆ ತಕ್ಕದ್ದಾದದ್ದನ್ನೇ ಕೇಳಿದೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಏನು ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ. ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಚತುರತೆ ರಹಸ್ಯನ್ನು ನಾನೇನು ಹರಿಯೋದನೆಂದು ತಿಳಿದೆಯಾ ಶತ್ರು ಮುಖಂಡ? ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಲಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದೋಹ ಪ್ರಚಂಡ ರಕ್ತ ಕೋಟಿಯ ಹರಿಸಿ ಮೃತ್ಯು ತಾಂಡವ ಪ್ರಳಯ ನೃತ್ಯ ಸಿಂಹನಾದ ಧರಣಿ ಸಾಧ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳ
ವರುಗಳದೆಂತು ಪಾಲಿತೆಯೋ ನೋಡುವೆನು ನಿನ ಪಂತ ಪಂತ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ಬಾವಾ, ನೀನು ಕಪಟಿ, ಓ ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧದಲ್ಲಿ ಆಯುಧಗಳಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಅದು ನಿನಗೆ ನೆನಪಿರಲಿ. ಭಾವ, ಹಿಂದೆ ನಾನು ರಾಕ್ಷಸರೊಡನೆ ಹೋರಾಡಿ ಹೋರಾಡಿ ನನ್ನ ಯೌವನದ ಬಲವೆಲ್ಲವೂ ಕೊಂದಿರುವುದು. ಓ! ನನ್ನ ಚಕ್ರವಾದರೂ ಧರಣಿ ಕಂಟಕರ ಶಿರವನ್ನು ಕತ್ತರಿಸಿ ಅದು ಕೂಡ ಅರಿತವನ್ನು ಕಳೆದುಕೊಂಡಿರುವುದು. ಇನ್ನು ಯಾವುದೇ ಸಾಹಸಮಯವಾದ ಕಾರ್ಯಗಳು ನನ್ನಿಂದಾಗವು. ಆಡಿದ ಮಾತು, ಮಾಡಿದ ಪ್ರತಿಜ್ಞೆ ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ. ಮತ್ತೆ ನಿನ್ನ ಭೇಟಿ ಸಮರಾಂಗಣದಲ್ಲಿ ಕೃಷ್ಣ. ಆಗ ನೀನೇ ನೋಡುವೆ ಈ ನಿನ್ನ ಭಕ್ತನ 7 ಅಕ್ಷೋಣಿಸನದ ಬಲಾಬಲವನ್ನು. ಅರ್ಜುನ, ಮತ್ತೆ ನಿನ್ನ ಭೇಟಿ ಸಮರಾಂಗಣದಲ್ಲಿ. ಆ ಸಮರಾಂಗಣದಲ್ಲೇ ತೋರುವನು ಈ ಅರ್ಜುನ ಪರಾಕ್ರಮವನ್ನು. ಸಮರಾಂಗಣದಲ್ಲಿ ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಆರ್ಯಾವರ್ತದ ಯೋಗಶ್ರೇಷ್ಠನು, ನನ್ನ ಪ್ರಾಣಸಕನು, ಭಗವಾನ್ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು ಎಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಬೆಚ್ಚು ಮನದಿ ನನ್ನ ನಿತ್ಯ ಪೂರೈಸಿದ ಅಚ್ಯುತಾನಂದನ ಮೆಚ್ಚಿಸಿದೆ. ಮನದಿ ನನ್ನ ನಿತ್ಯ ಪೂರೈಸಲು ಅಚ್ಯುತಾನಂದನನ ಮೆಚ್ಚಿಸಿದೆ. ಇಂದು ಶಯನೆ ನನ್ನ ರಥವೇರಿದೊಡೆ ಕೃತಾರ್ಥನಾಗುವೆನು. ಸಿಂಧು ಶಯನೆ ನನ್ನ ರಥವೇರಿದೊಡೆ ಇಂದು ವಿಜಯದ ಪತಾಕೆಯನ. ಸಿಂಧು ಶಯನೆ ನನ್ನ ರಥವೇರಿದೊಡೆ ಒಂದು ವಿಜಯದ ಪತಾಕೆಯನ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಪಾಂಡವರನ್ನು ದುರ್ಬಲರೆಂದೇಳಿದ ಪುಂಡರ ನಾಡಿಗೆ ತುಂಡರಿಸಿ, ಪಾಂಡವರನ್ನು ದುರ್ಬಲರೆಂದೇಳಿದ ಪುಂಡರ ನಾಡಿಗೆ ತುಂಡರಿಸಿ, ಗಂಡು ಗಲಿಗಳನ್ನು ಹೊಗಳುಕೊಳ್ಳುವ ಖಂಡ ಕೌರವರ ಗುಂಡಿಗೆ ಸೀಳಿ, ಗಂಡು ಗಲಿಗಳನ್ನು ಹೊಗಳುಕೊಳ್ಳುವ ಖಂಡ ಕೌರವರ ಗುಂಡಿಗೆ ಸೀಳಿ, ಪಾಂಡವರ ದಂಡ ಭರತ ಖಂಡದಲ್ಲಿ ನಾವು ತೋರ್ವೆವು. ಪಾಂಡವರ ದಂಡ ತನವನ್ನು ಭರತ ಖಂಡದಲ್ಲಿ ನಾವು ತೋರ್ವೆವು. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಇಂದಿಗೆ ನಾದನ್ಯನಾದನು. ಅರ್ಜುನ,
ಅರ್ಜುನ ವಾಸುದೇವ, ಎಂತಹ ಕಾರ್ಯವನ್ನು ಮಾಡಿದೆ. ಅಕಾರ್ಯವನ್ನು ಮಾಡಿದವನು ಹರಿತವಾದ ನಾನಲ್ಲ, ಖಡ್ಗವನ್ನು ಆ ದುರ್ಯೋಧನ. ಹರಿತವಾದ ಖಡ್ಗವನ್ನು ಬಿಸುಟು ಆಶ್ರಯಿಸುವ ಮಂದಮತಿಯಂತೆ ರಣಧುರಂಧರರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದುದು ನೀನು. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದಾಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ನಡೆಯಲಿ. ಆಗ ನಾನೂ ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅಂತೂ ಒಳ್ಳೆಯ ಮಾತುಗಳಿಂದಲೇ ಪಾರ್ಥ, ದೇವರು ದೇವರು ಎಂದು ನನ್ನನ್ನು ಕೊಂಡಾಡುವೆಯಲ್ಲ, ಅಂತಹ ದೈವತ್ವದ ಮಹಿಮೆಯನ್ನು ನನ್ನಲ್ಲೇನು ಕಂಡೆ? ವಾಸುದೇವ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲ ಬೇಕು ದೇವ. ಮಾಧವನಿಲ್ಲಯ ದಯದಿ, ಮಾಧವನಿಲ್ಲಯ ದಯದಿ, ಒಂದುವೆನ ಜಯವ ಭಯವಿಲ್ಲದ ಜಗದ್, ಒಂದುವೆನ ಜಯವ ಭಯವಿಲ್ಲದ ಜಗದಿ, ಪುರಹರಿಲಿಲ್ಲಯ ಒಲುಮೆಯ ಬಲದಿ. ವಾಸುದೇವ, ಮುರಹರಿಲಿಲ್ಲಯ ಒಲುಮೆಯ ಬಲದಿ, ಮಾಧವನಿಲ್ಲಯ ದಯದಿ. ಬೇತಕ್ಕೆ ವಿಜಯ, ಕಾತರ ಬೇತಕ್ಕೆ ವಿಜಯ, ಗಾಣಿವ ಹಿಡಿದಿಗೆಯೋ ದೃಢದಿ. ಕರದೊಳು ಗಾಂಡೀವ ಹಿಡಿದಿಗೆಯೋ ದೃಢದಿ, ಎದೆಗೆಡದಿರು ಜೋಕೆ ಕಡುದೀರ ನೆನೆಸಿ, ಎದೆಗೆಡದಿರು ಜೋಕೆ ಕಡುದೀರ ನೆನೆಸಿ, ಕಾತರ ಬೇತಕ್ಕೆ ವಿಜಯ ವಿಜಯ, ಕಾತರ ಬೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸಲಿಲ್ಲ ಸಾಧಿಸುವವ ನಾನು, ಮಾಧವನಿಲ್ಲಯ ದಯದಿ. ಸಾರ್ಥಲಿಂಗಯಿತವ ಸತತವು ನಾ ಬಯಸಿ, ಅನವರತವು ನಿನ್ನ ಹಿಡಿದಲ್ಲೇ ಕೋರೆವೆ, ಅನವರತವು ನಿನ್ನ ಹಿಡಿದಲ್ಲೇ ಕೋರೆವೆ. ಮನದನು ಮಾನವ ಪಾರ್ಥ, ಮನದನು ಮಾನವ
ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯ ಸ್ವಯಬೇಕಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯಬೇಕಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯಬೇಕಕ್ಕೆ ಇನ್ನು ಬೇಕಕ್ಕೆ ವಿಜಯ ಜಯ ಕಾತರ ಬೇಕಕ್ಕೆ ವಿಜಯ 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 ಪಾರ್ಥ ವಾಸುದೇವ, ಅಂತೂ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿ ಇರಲಿ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಉದ್ದೇಶ. ನೀನು ನಡೆ. ಧರ್ಮರಾಜಾದಿಗಳಿಗೆ ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ತಿಳಿಸು. ನಾನು ಬರುವುದಾಗಿ. ಧನ್ಯನಾದನು ದೇವ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮನ್ಯನಾದೆ ಇಂದು ನಿನ್ನ ತವ ಕರುಣೆಯ ಫಲದಿ. ಮನ್ಯನಾದೆ ಇಂದು ನಿನ್ನ ತವ ಕರುಣೆಯ ಫಲದಿ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಪರಿಪರಿಯ ಪರಿಭವದಿಂದ ದರೆಯಳು ನಂದೇವಯ್ಯ ನಾವು. ವಾಸುದೇವ, ಪಾರ್ಥ, ಪರಿಪರಿಯ ಪರಿಭವದಿಂದ ದರೆಯಳು ನಂದೇವಯ್ಯ ನಾವು. ಪರಿಹರಿಸಿ ಕಾಯುವ ಪ್ರಭುವೇ, ಚರಣದಲ್ಲಿ ಚಿರವಾಯುವೆ. ಪರಿಹರಿಸಿ ಕಾಯುವ ಪ್ರಭುವೇ, ಚರಣದಲ್ಲಿ ಚಿರವಾಯುವೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಕದನದಲ್ಲಿ ಗುರುಪತಿ ಜಯವ ಎದಗಡಿಸಿ ಗೆಲುವ ತರುವ ನಾವು. ಕದನದಲ್ಲಿ ಗುರುಪತಿ ಜಯವ ಅದಗಡಿಸಿ ಗೆಲುವ ತರುವ ನಾವು. ಆದವನೇ ನನಗೊಲಿದು ಸಾರಥಿಯ ಭಾರವ ಒಲಿಸಿದೆಯ. ಆದವನೇ ನನಗೊಲಿದು ಸಾರಥಿಯ ಭಾರವ ಒಲಿಸಿದೆಯ. ಧನ್ಯನಾದೆನ ಹರಿಯೇ, ಧನ್ಯನಾದೆ